ಮೊದಲು ರೈತರಿಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಮತ್ತು ಪ್ರಸ್ತುತ ಈಗ ಕೇಂದ್ರದಲ್ಲಿದ್ದಾಗ ಏನು ರೈತರಿಗೆ ಅನುಕೂಲ ಆಗೋ ಹಾಗೆ ಏನು ನೀತಿಗಳನ್ನು ಯೋಜನೆಗಳನ್ನು ಮಾಡಿದ್ದಾರೆ ಅಂತ ಮೊದಲು ರೈತರಿಗೆ ಹೇಳಿ. ಇವರ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ. ಎಲ್ಲರೂ ನೋಡಿದ್ದಾರೆ ರೈತರಿಗೋಸ್ಕರ ಏನವ್ರು ರೈತರ ಹೋರಾಟ ಡೆಲ್ಲಿನಲ್ಲಿತ್ತು. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ರೈತರು ಹೋರಾಟ ಮಾಡಿದಾಗ ಎಷ್ಟು ಜನ ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅನ್ನೋದನ್ನ ತಾವೇ ಮಾಧ್ಯಮದವ್ರು ನಮಗೆ ತೋರಿಸಿದ್ದೀರಾ. ಇವತ್ತು ಮೆಕ್ಕೆಜೋಳದ ಬಗ್ಗೆ ಅವರ ಒಂದು ನೀತಿಯಿಂದನೇ ಮೆಕ್ಕೆಜೋಳ ರೈತರು ಇವತ್ತು ಪರದಾಡುವಂಥ ಇದಕ್ಕೆ ಬಂದಿದೆ. ಮೊನ್ನೆ ಇಷ್ಟು ದೊಡ್ಡದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಿಲ್ಲಿಗೋಸ್ಕರ ರೈತರು ಹೋರಾಟ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು 50 ರೂಪಾಯಿಯನ್ನು ಸರ್ಕಾರದಿಂದ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ನಿಂದ 50 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ 100 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕೆ ಇದನ್ನು ಮಾಡಿದ್ರು, ಪ್ರಾವಿಷನ್ ಮಾಡಿದ್ರು. ಕೇಂದ್ರ ಸರ್ಕಾರದ ಹೆಜ್ಜೆ ಏನು, ನಡೆ ಏನು, ರೈತ ವಿರೋಧಿ ನೀತಿಗಳನ್ನು ರೂಪಿಸ್ತಾ ಇರುವಂಥವ್ರು ಬಿಜೆಪಿ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರೈತರನ್ನ ಕಟ್ತೀವಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರನ್ನ ಹಾಕ್ತೀವಿ ಅಂತ ನಾಳೆ ಏನೋ ನಾಟಕ ಮಾಡೋಕೆ ಹೋಗ್ತಾ ಇದ್ದಾರೆ. ಇವ್ರ ನಾಟಕ ಜನರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ. ಈ ಒಂದು ಮೋಸಕ್ಕೆ ರೈತರು ಮಾತ್ರ ಹೋಗಬೇಡಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ.